ಮಾಂತ್ರಿಕ ಈಜುಕೊಳ. ಒಂದು ಚಿಕ್ಕ ಹಳ್ಳಿಯಲ್ಲಿ ಶಾಂತಿ ಎಂಬ 9 ವರ್ಷದ ಬಾಲಕಿ ತನ್ನ ಅಜ್ಜನೊಂದಿಗೆ ವಾಸಿಸುತ್ತಿದ್ದಳು. ಆಕೆಗೆ ಈಜಲು ಬರುತ್ತಿರಲಿಲ್ಲ. ಆದರೆ ಆಕೆಗೆ ಈಜುಕೊಳಗಳೆಂದರೆ ತುಂಬಾ ಇಷ್ಟ. ಒಂದು ದಿನ ಗ್ರಾಮದ ಬಳಿಯ ಹಳೆಯ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಶಾಂತಿಗೆ ಮಸುಕಾದ ನೀಲಿ ಬೆಳಕು ಕಂಡಿತು. ಅವಳು ಬೆಳಕನ್ನು ಹಿಂಬಾಲಿಸಿದಳು. ಇದು ನಿಧಿಯಂತೆ ಕಾಣುವ ಈಜುಕೊಳಕ್ಕೆ ಅವಳನ್ನು ಕರೆದೊಯ್ಯಿತು. ಈ ಪೂಲ್ ಯಾವಾಗಲೂ ಇಲ್ಲಿ ಇರಲಿಲ್ಲ. ಶಾಂತಿ ಕಷ್ಟಪಟ್ಟು ಯೋಚಿಸಿದಳು. ಕೊಳವು ನೀಲಿ ಬೆಳಕಿನಿಂದ ಹೊಳೆಯುತ್ತಿತ್ತು. ಅದರ ಮೇಲೆ ಒಂದು ಪದವನ್ನು ಬರೆಯಲಾಗಿದೆ. ಮ್ಯಾಜಿಕಲ್ ಈಜುಕೊಳ, ಧೈರ್ಯಶಾಲಿಗಳಿಗೆ ಮಾತ್ರ. ಅವಳ ಪಾದಗಳು ಮೊದಲ ಬಾರಿಗೆ ನೀರನ್ನು ಸ್ಪರ್ಶಿಸಿದ ತಕ್ಷಣ ಮ್ಯಾಜಿಕ್ ಸಂಭವಿಸಿತು. ಶಾಂತಿ ತಾನಾಗಿಯೇ ಈಜಲು ಆರಂಭಿಸಿದಳು. ಅವಳ ದೇಹವು ವರ್ಣರಂಜಿತ ಮೀನಿನಂತೆ ಬದಲಾಯಿತು. ಮೀನು ಮಾತನಾಡುವ ಭಾಷೆ ಅವಳಿಗೆ ಅರ್ಥವಾಗತೊಡಗಿತು. ಮರುಕ್ಷಣ ನೀರಿನಲ್ಲಿ ಒಂದು ಸಣ್ಣ ಚಿನ್ನದ ಕೊಳವೆ ಕಾಣಿಸಿಕೊಂಡಿತು. ಒಳಗೊಂದು ಧ್ವನಿ ಹೇಳಿತು, ಈಜುವ ಪುಣ್ಯಕ್ಕೆ ಒಂದು ಸಣ್ಣ ಉಡುಗೊರೆ, ಆದರೆ ನಿಮ್ಮ ಮನಸ್ಸು ಶುದ್ಧವಾಗಿರಬೇಕು. ಶಾಂತಿ ಟ್ಯೂಬ್ ಮೂಲಕ ಚುರುಕಾಗಿ ಚಲಿಸಿದಳು. ಒಳಗೆ ಸುಂದರವಾದ ಅರಮನೆ ಇತ್ತು. ಅಲ್ಲಿ ಮೀನುಗಳು ಅಧ್ಯಯನ ಮಾಡುತ್ತಿದ್ದವು, ಜೆಲ್ಲಿ ಮೀನುಗಳು ಹಾಡುತ್ತಿದ್ದವು ಮತ್ತು ಸಮುದ್ರ ಕುದುರೆಗಳು ಕತೆಗಳನ್ನು ಹೇಳುತ್ತಿದ್ದವು. ಶಾಂತಿಗೆ ಸಂಪೂರ್ಣ ಸಂತೋಷವಾಯಿತು. ಆದರೆ ಇದ್ದಕ್ಕಿದ್ದಂತೆ ಒಂದು ಗೋಲ್ಡ್ ಫಿಶ್ ಬಂದು ಹೇಳಿತು, ಮ್ಯಾಜಿಕ್ ಈಜುಕೊಳವನ್ನು ಒಮ್ಮೆ ಮಾತ್ರ ಪ್ರವೇಶಿಸಬಹುದು. ಆದರೆ ನೀವು ಹೋಗಿ ಇತರರಿಗೆ ತಿಳಿಸಿ ಮತ್ತು ಸಂತೋಷದ ಕಡೆಗೆ ಮಾರ್ಗದರ್ಶನ ಮಾಡಬಹುದು. ಶಾಂತಿ ಭರವಸೆ ಕೊಟ್ಟು ಮತ್ತೆ ಹೊರಗೆ ಬಂದಳು. ಕೊಳವು ಕಣ್ಮರೆಯಾಯಿತು. ಅವಳು ತನ್ನ ಹಳ್ಳಿಗೆ ಹಿಂದಿರುಗಿದಳು ಮತ್ತು ಇತರ ಮಕ್ಕಳಿಗೆ ಈಜಲು ಕಲಿಸಿದಳು. ಧೈರ್ಯ ಮತ್ತು ತನಿಖೆ ಮಾಡುವ ಬಯಕೆಯನ್ನು ಹುಟ್ಟುಹಾಕಿದಳು. ಮಾಯಾ ಕೊಳ ಮಾಯವಾದರೂ ಶಾಂತಿಯ ಮನದಲ್ಲಿ ಹೊಳೆಯುತ್ತಲೇ ಇತ್ತು. ಮ್ಯಾಜಿಕ್ ನಮ್ಮ ನಂಬಿಕೆ ಮತ್ತು ಧೈರ್ಯದಿಂದ ಪ್ರಾರಂಭವಾಗುತ್ತದೆ. ಧೈರ್ಯ, ಬಯಕೆ ಮತ್ತು ಒಳ್ಳೆಯ ಹೃದಯ ಇರುವವರಿಗೆ ಮಾತ್ರ ಜೀವನದ ರಹಸ್ಯಗಳು ಅರ್ಥಪೂರ್ಣ.